ಚನ್ನಪಟ್ಟಣ ನಗರಸಭೆ ಉಪಾಧ್ಯಕ್ಷರ ಚುನಾವಣೆ ಸೋಮವಾರ ನಡೆಯಿತು. ಚುನಾವಣಾ ಕಣದಲ್ಲಿ ಯಾರೂ ಪ್ರತಿಸ್ಪರ್ಧಿ ಇಲ್ಲದ ಕಾರಣ ಅವಿರೋಧವಾಗಿ 12ನೇ ವಾರ್ಡಿನ ಲೋಕೇಶ್ ಅವರು ಆಯ್ಕೆಯಾದರು. ಈ ವೇಳೆ ಚುನಾವಣಾ ಅಧಿಕಾರಿ, ನಗರಸಭೆ ಆಯುಕ್ತರಾದ ಮಹೇಂದ್ರ ಕುಮಾರ್, ನಗರಸಭೆಯ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಸೇರಿದಂತೆ ನಗರಸಭೆಯ ಸದಸ್ಯರು ಹಾಜರಿದ್ದರು. ಇದೇ ವೇಳೆ ಮಾತನಾಡಿದ ನೂತನ ಉಪಾಧ್ಯಕ್ಷ ಲೋಕೇಶ್, ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ 31 ವಾರ್ಡಿನ ಎಲ್ಲ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಅಧ್ಯಕ್ಷ ಚುನಾವಣೆ ಇತ್ತು. ಈ ಅಂಗವಾಗಿ ನನಗೆ ನನ್ನೆಲ್ಲ 31 ಜನ ವಾರ್ಡ್ನ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಎರಡನೇದು, ನನ್ನ ಪಕ್ಷದ ವರಿಷ್ಠರು ಏನು ನನಗೆ ಜವಾಬ್ದಾರಿ ವಹಿಸಿದ್ದಾರೆ. ಅವರಿಗೆಲ್ಲ ಸುಧಾ ನಾನು ಆ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸ್ತೀನಿ. ಅವ್ರು ಯಾವುದೇ ರೀತಿ ಇದಾಗದೇ ನೋಡ್ಕೊಂಡು ಹೋಗ್ತೀನಿ ಅನ್ನೋಕ್ಕೆ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಏನು ಇಲ್ಲಿ ಕೆಲಸ ಕಾರ್ಯಗಳು ನಡೀಬೇಕು, ಮುಂದಿನ 31 ವಾರ್ಡಲ್ಲಿ ಸುಧಾ ಆ ಕೆಲಸ ಕಾರ್ಯಗಳು ಒತ್ತು ನೀಡಿ ಪ್ರತಿಯೊಬ್ಬ ಸದಸ್ಯನೂ ವಿಶ್ವಾಸ ತಗೊಂಡು ಕೆಲಸ ಮಾಡ್ತೀನಿ. ಈ ಸಂದರ್ಭ ಹೇಳ್ತೀನಿ. ನನ್ನ ವರಿಷ್ಠರಾದಂಥ ಸನ್ಮಾನ್ಯ DCM ಸಾಹೇಬರು, DK ಸುರೇಶ್ ಸಾಹೇಬರು, ರಘುನಂದನ್ ರಾಮಣ್ಣ ಸಾಹೇಬರು, ನಮ್ಮ ಕ್ಷೇತ್ರದ ಶಾಸಕರು MLA ಯೋಗೇಶ್ವರ ಸಾಹೇಬರು, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಗಂಗಾಧರ್ ಸಾಹೇಬರು, ಹಾಗೂ ತಾಲೂಕು ಅಧ್ಯಕ್ಷರಾದಂಥ ಪ್ರಮೋದ್ ಸಾಹೇಬರು ಮತ್ತು ಟೌನ್ ಅಧ್ಯಕ್ಷರಾದಂಥ ಸುನೀಲ್ ಸಾಹೇಬರು, ಇವರಿಗೆಲ್ಲ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ.